ಇವತ್ತು ಗಿಣಿಮುತಿ ಮಾವಿನಕಾಯಿ ಚಟ್ನಿ ಮಾಡ್ತಾ ಇದ್ದೀವಿ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಒಂದು ಗಿಣಿಮುತಿ ಮಾವಿನಕಾಯಿ ಸಿಪ್ಪೆ ತೆಗೆದು ಹೋಳು ಮಾಡಿ ಇಟ್ಕೊಂಡಿರೋದು, 2 ಸ್ಪೂನ್ ಉಪ್ಪು, 3/4 ಸ್ಪೂನ್ ಮೆಂತೆ, 2 ಸ್ಪೂನ್ ಬೆಲ್ಲ, ಸಾಸಿವೆ ಒಂದು ಅರ್ಧ ಸ್ಪೂನು, ಇಂಗು 1-2 ಚಿಟಿಕೆ, ಅರಿಶಿನ ಪುಡಿ 1/4 ಸ್ಪೂನು, 4 ಹಸಿಮೆಣಸಿನ್ಕಾಯಿ. ಡ್ರೈ ಪ್ಯಾನಿಗೆ ಸಾಸಿವೆನ ರೋಸ್ಟ್ ಮಾಡ್ಕೋಬೇಕು. ಇದಕ್ಕೆ ಮೆಂತೆ ಸೇರಿಸ್ಕೊತಾ ಇದ್ದೀನಿ. ಈಗ ಇದು ಎರಡೂ ಸ್ವಲ್ಪ ಹುರ್ಕೋಬೇಕು. ಇದೇ ಪ್ಯಾನಿಗೆ ಮೆಣಸಿನ್ಕಾಯಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಡ್ರೈ ರೋಸ್ಟ್ ಮಾಡಬೇಕು. ಇದನ್ನು ಮೆಣಸಿನ್ಕಾಯಿ ಈ ಥರ ರೋಸ್ಟ್ ಆದಮೇಲೆ ಮಿಕ್ಸರ್ಗೆ ಹಾಕ್ಕೋಬೇಕು ಎಲ್ಲದನ್ನು. ಇದಕ್ಕೆ ಜಾರಿಗೆ ಮಾವಿನಕಾಯಿನ ಹೋಳು ಮಾಡ್ಕೊಂಡಿರೋದು ಹಾಕ್ಕೊತಾ ಇದ್ದೀನಿ. ಕಲ್ಲುಪ್ಪು ಸೇರಿಸ್ಕೊತಾ ಇದ್ದೀನಿ. ರೋಸ್ಟ್ ಮಾಡ್ಕೊಂಡಿರೋ ಹಸಿಮೆಣಸಿನ್ಕಾಯಿ ಇದನ್ನೆಲ್ಲ ಒಂದು ಸತಿ ರುಬ್ಕೊಂಡು ನೆಕ್ಸ್ಟ್ ಬೆಲ್ಲ ಹಾಕ್ಕೊತೀನಿ. ಇದಕ್ಕೆ ಅರಿಶಿನ ಪುಡಿ, ಇಂಗು ಸೇರಿಸ್ಕೊತಾ ಇದ್ದೀನಿ. ಬೆಲ್ಲನೂ ಹಾಕ್ಕೊಂಡ್ಬಿಡ್ಬೇಕು ಇದಕ್ಕೆ ರುಬ್ಬೋದಕ್ಕೆ. ಈ ಮೆಂತೆ ಮತ್ತು ಸಾಸಿವೆ ಪುಡಿನ ಕುಟ್ಟಾಣಿನಲ್ಲಿ ಇದನ್ನು ಪೌಡ್ರ್ ಮಾಡ್ಕೊಂಡ್ಬಿಡ್ಬೇಕು. ಈ ರೀತಿ ಕುಟ್ಟಿರೋ ಅಂಥದ್ದನ್ನು ಇದು ಮಿಕ್ಸರ್ ಮಾಡಿರೋ ಅಂಥ ಮಾವಿನಕಾಯಿ ಚಟ್ನಿಗೆ ಕುಟ್ಕೊಂಡಿರೋ ಅಂಥ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಈ ಕುಟ್ಕೊಂಡಿರೋ ಅಂಥ ಸಾಸಿವೆ ಮತ್ತು ಮೆಂತೆ ಪುಡಿನ ರುಬ್ಕೊಂಡಿರೋದಕ್ಕೆ ಹಾಕ್ಕೊಂಡಿದ್ದೀವಿ. ಇದು ಎಲ್ಲ ಇನ್ನೊಂದು ಸತಿ ರುಬ್ಕೋಬೇಕು. ರುಬ್ಕೊಂಡಿರೋ ಅಂಥದಕ್ಕೆ ಮೆಂತೆ ಸಾಸಿವೆ ಪುಡಿ ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಇದನ್ನು ನೈಸ್ ಪೇಸ್ಟ್ ಮಾಡಬಾರ್ದು, ಈ ಥರ ತರ್ತರಿಯಾಗಿ ರುಬ್ಕೋಬೇಕು. ಮಾವಿನಕಾಯಿ ಚಟ್ನಿ ರೆಡಿಯಾಗಿದೆ. ಇದಕ್ಕೊಂದು ಸ್ವಲ್ಪ ಸಾಸಿವೆ ಒಗ್ಗರಣೆ ಹಾಕ್ಕೋಬೇಕು. ಇದು ಕಡಿಮೆ ಸಮಯದಲ್ಲಿ ಆಗೋಗ್ಬಿಡುತ್ತೆ, ರುಚಿಯಾಗೂ ಇರುತ್ತೆ. ತುಂಬ ರೊಟ್ಟಿಗೆ, ಚಪಾತಿಗೆ, ತಾಲಿಪಿಟ್ಟಿಗೆ ಮತ್ತು ಚಕ್ಕಲಿಗೆ ಎಲ್ಲ ನಂಚ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ.